ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾಃ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ನನ್ನಿಂದ ಮೊದಲೇ ಹತರಾದ ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಮೊದಲಾದ ಶತ್ರು ವೀರರನ್ನು ಕೊಲ್ಲು. ಖಂಡಿತವಾಗಿಯೂ ನೀನು ಯುದ್ಧದಲ್ಲಿ ಜಯಗಳಿಸುವೆ. ಚಿಂತೆ ಮಾಡಬೇಡ. ಕಾಲನ ಮಹಿಮೆಯೇ ಅಂತಹದ್ದು. ಕಾಲ ತನ್ನ ಕಾರ್ಯ ಮಾಡುತ್ತಲೇ ಇರುತ್ತದೆ. ಅದು ಎಂದಿಗೂ ನಿಲ್ಲದು. ಕಾಲ ತನ್ನ ಕಾರ್ಯ ಮುಗಿಸುವಾಗ ಅದರ ಹೊಣೆ ಹೊರಲು ಒಬ್ಬ ಕಾರಣಕರ್ತ ಬೇಕು. ಭಗವಂತ ಕಾಲನಾಗಿ ಅವರೆಲ್ಲರ ಆಯಸ್ಸು ಮುಗಿಸಿದ್ದಾನೆ. ಇದೀಗ ವೀರಾಧಿವೀರರೆಲ್ಲರ ಅವಸಾನಕ್ಕೆ ಕಾರಣ ಬೇಕಾಗಿದೆ. ಈ ಕಾರಣಕ್ಕೆ ಯುದ್ಧವೊಂದು ನೆಪವಾದರೆ ಸಾಯುವವರ ಸಾವಿಗೆ ಕಾರಣಕರ್ತ ಯೋಧರಾಗುತ್ತಾರೆ. ಈ ಪ್ರಪಂಚದಲ್ಲಿ ನಡೆಯುತ್ತಿರುವುದೆಲ್ಲ ಕಾಲನ ಅಣತಿಯಂತೆ. ಒಂದು ಕಾಲದಲ್ಲಿ ದುಃಖವೇ ಅನುಭವಕ್ಕೆ ಬಂದರೆ ಇನ್ನೊಂದು ಸಮಯದಲ್ಲಿ ಸುಖದ ಅನುಭವ ಹೆಚ್ಚು. ಸಂದರ್ಭದ ಬಲಿಪಶುವಾದ ಜೀವಿಗಳು ಆಯಾಯ ಸಂದರ್ಭದಲ್ಲಿ ಸಿಲುಕಿ ತಮ್ಮ ಧನಾತ್ಮಕ ಅಥವಾ ಋಣಾತ್ಮಕ ಕರ್ಮಫಲ ಹೆಚ್ಚು ಕಡಿಮೆ ಮಾಡಿಕೊಳ್ಳುವುದು. ಕಾಲನ ನಿರ್ಣಯದಂತೆ ಯುದ್ಧ ಆರಂಭವಾದ ಇಲ್ಲಿ ಪಾಂಡವರು ಕೀರ್ತಿ ಸಂಪಾದಿಸಿದರೆ ಕೌರವರು ಅಪಕೀರ್ತಿ ಸಂಪಾದಿಸುವುದನ್ನು ಕಾಣಬಹುದು. ಇಬ್ಬರೂ ಮಾಡುವುದು ಯುದ್ಧವೇ. ಯುದ್ಧದಲ್ಲಿ ಮಡಿದ ಪ್ರತಿ ಯೋಧನಿಗೂ ವೀರಸ್ವರ್ಗ ಖಚಿತ. ಕಾಲನ ನಿರ್ಣಯದಂತೆ ಅವರೆಲ್ಲರ ಅವಸಾನ ನಿಶ್ಚಿತವಾಗಿದ್ದನ್ನು ತಿಳಿಸುತ್ತಾ ಪ್ರಪಂಚದ ಎದುರು ಅವರೆಲ್ಲರ ಮೃತ್ಯುವಿಗೆ ಕಾರಣನಾಗಿ ಕೀರ್ತಿ ಸಂಪಾದಿಸು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.